ರಂಗ ಕಾರ್ಯಕ್ರಮಗಳು ನಡೀತಾ ಇದಾವೆ. ಎತ್ತುಗಳ ಜಾತ್ರೆ ನಡೆದಿದೆ, ಜೊತೆಗೆ ಉಟ್ಲು ಪರಿಸರ ನಡೆದಿದೆ. ಇವೆಲ್ಲ ನಡೆದು ಈ ಒಂದು ಜಾತ್ರೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು, ಜಾತ್ರೆಗೆ ಮತ್ತಷ್ಟು ರಂಗು ಬರಬೇಕು ಅಂತೇಳಿ ಇವತ್ತು ಶ್ರೀಯೋಗಿ ದ್ಯಾವಪ್ಪ ತಾತನವರ ಈ ಒಂದು ಸನ್ನಿಧಿಯಲ್ಲಿ ದೇವಪ್ಪನ ಗುಡಿ ಸುತ್ತಮುತ್ತ ಎಲ್ಲ ಗ್ರಾಮದ ಕಲಾವಿದರು ಸೇರಿಕೊಂಡು ಈ ಒಂದು ಕುರುಕ್ಷೇತ್ರ ನಾಟಕದ ಪ್ರದರ್ಶನವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ನಾಟಕಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ಲಿಕ್ಕೆ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಈ ಕ್ಷೇತ್ರದ ಅಭ್ಯರ್ಥಿಯೂ ಆಗಿದ್ದಂತ ಪುಟ್ಟು ಆಂಜೆ ಅವರು ನಮ್ಮ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ವೇದಿಕೆ ಬಂದಿದ್ದಾರೆ. ಹಾಗೇನೆ ಈ ಒಂದು ವೇದಿಕೆಗೆ ರಾಜ್ಕುಮಾರ್ ಶಿಡ್ಲಘಟ್ಟ ಅವರು ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಸಾದಿಕ್ ಅವರು ಬರಬೇಕು ಅಂತ ವಿನಂತಿ ಮಾಡ್ತಿದ್ದೀನಿ. ಮುರಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರು. ಆದ್ರೆ ನಮ್ಮದು ಇವಾಗ ಹೆಂಗಿದೆ ಅಂದ್ರೆ ನಿಮ್ಗೆಲ್ಲ ಒಂದ್ ರೀತಿ ತೊಂದರೆ ಕೊಡಂತ ವಾತಾವರಣ ನಾವು ಸೃಷ್ಟಿ ಮಾಡ್ತಾ ಇದ್ವಿ. ನಾಟಕ ನೋಡ್ತಾ ಇದ್ವಿ, ಮಧ್ಯದಲ್ಲಿ ಇವರೇನೋ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಇವ್ರು ಬಂದೇನೋ ಮಾಡ್ತಾ ಇರಲ್ಲಪ್ಪ, ನೆಮ್ಮದಿಯಾಗಿ ನಾಟಕ ನೋಡಕ್ ಬಿಡ್ತಾ ಇಲ್ಲ ಅಂತೇಳಿ ಒಂದ್ ರೀತಿ ಮುಜುಗರ ಆಗ್ತಾ ಇದೆ. ಆದ್ರೂ ಸಹ ನಿಮ್ ಸಮಯನ ನಾವು ತಗೊಳ್ತೀವಿ, ಯಾರು ನೇತಾ ಭಾವಿಸ್ಬೇಡಿ. ಎಲ್ಲರೂ ಊಟ ಮಾಡಿದ್ದೀರಾ? ಊಟ ಮಾಡಿದ್ದೀರಾ? ಚಪ್ಪಾಳೆನೇ ತಟ್ತಾ ಇಲ್ಲಲ್ಲ, ಏನ್ ಜೋಶ್ ಇಲ್ವಲ್ಲ? ಜೋರಾಗಿ ಚಪ್ಪಾಳೆ ತಟ್ಟಿ ನಾಟಕ ಚೆನ್ನಾಗಿ ಬರಲಿ ಅಂತೇಳಿ ನಿಮ್ಗೋಸ್ಕರ ನಾಟಕ ಆಡ್ತಾ ಇದಾರಲ್ಲ ನಮ್ಮ ಕಲಾವಿದರು. ನಾಟಕ ಚೆನ್ನಾಗಾಗ್ಲಿ, ಶುಭ ಆಗ್ಲಿ ಅಂತೇಳಿ ಈಗ ಕುರುಕ್ಷೇತ್ರ ನಾಟಕನ ಈಗ ಸಂಪೂರ್ಣವಾಗಿ ನಿಮ್ ಮುಂದೆ ತೆರೆ ಮುಂದೆ ನಮ್ಮ ಕಲಾವಿದರು ತರ್ತಾ ಇದ್ದಾರೆ. ಕುರುಕ್ಷೇತ್ರ ಅಂದ್ರೆ ಯುದ್ಧ, ಯುದ್ಧ ಅಂದ್ರೆ ಸರ್ವನಾಶ, ಏನು ಉಳಿಯಲ್ಲ, ಸಂಬಂಧಗಳು ಉಳಿಯಲ್ಲ, ಹೆಂಡತಿ ಗಂಡ ಅಧಿಕಾರ ಆಸ್ತಿ ಹಣ ಈ ಮೋಹಕ್ಕೆ ದಾಹಕ್ಕೆ ಮನುಷ್ಯ ಬಿದ್ದು ಬಿಟ್ರೆ ಬೆಂಕಿ ಆಗ್ತದೆ, ಬೆಂಕಿಯಿಂದ ಸುಟ್ಟು ಬೂದಿ ಆಗ್ತದೆ, ಅದೇ ಉಳಿಯುವಂಥದ್ದು. ಆ ನಿಟ್ಟಿನಲ್ಲಿ ಈ ಕುರುಕ್ಷೇತ್ರ ನಾಟಕದಲ್ಲಿ ನಮ್ಮ ಮಹಾತ್ಮರು ಈ ದೇಶದಲ್ಲಿ ಈ ಒಂದು ಪ್ರಬಲವಾದಂತ ಗ್ರಂಥಗಳನ್ನ ನಮಗೆ ಮಹಾಭಾರತ ರಾಮಾಯಣನ ನಮಗೆ ಕೊಟ್ಟೋಗಿದ್ದಾರೆ. ಈ ದ್ಯಾವಪ್ಪನಂತವರು ಇನ್ನ ಹಿರಿಯರು ಹಳವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ನಾವು ಕಲಿಬೇಕು, ಬದುಕನ್ನ ಕಟ್ಕೊಬೇಕು, ಮಾನವೀಯ ಮನುಷ್ಯತ್ವ ಇಟ್ಕೊಂಡು ನಾವು ಜೀವನ ಮಾಡಬೇಕು, ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ನಮ್ಗೆ ಈ ಒಂದು ನಾಟಕಗಳ ರೂಪದಲ್ಲಿ, ಗ್ರಂಥದ ರೂಪದಲ್ಲಿ ನಮಗೆ ಒಂದು ಪಾಠವಾಗಿ ನಮ್ಮ ಮುಂದೆ ಇರೋಂಥದ್ದು ನಾವು ನೋಡ್ತಾ ಇದೀವಿ. ಆದ್ರೆ ಅವುಗಳನ್ನ ಗಣನೆ ತಗೊಳ್ಬೇಕು, ನಾವು ಜೀವನದಲ್ಲಿ ಅವೆಲ್ಲನೂ ಸಹ ಅಳವಡಿಸ್ಕೊಬೇಕಾಗ್ತದೆ. ಆ ಅಳವಡಿಸ್ಕೊಂಡಾಗ ಮಾತ್ರನೇ ಒಂದು ಪರಿಪೂರ್ಣತೆ ಬರ್ತದೆ. ನಾವೇನಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಗುರು ಇರಬೇಕು. ಅದು ಶ್ರೀಕೃಷ್ಣನ ಮಾದರಿ ಗುರುವಿನ ರೂಪದಲ್ಲಿ ನಾವು ನೋಡ್ಬೇಕಾಗ್ತದೆ. ದುರ್ಯೋಧನ ರೀತಿ ನಮಗೆ ಛಲ ಇರಬೇಕಾಗ್ತದೆ, ಧೈರ್ಯ ಇರಬೇಕಾಗ್ತದೆ. ಕರ್ಣನ ರೀತಿ ದಾನತ್ವದಲ್ಲಿ ನಾವು ಇರಬೇಕಾಗ್ತದೆ. ಅಭಿಮನ್ಯನ ರೀತಿ ಗುರಿಯಲ್ಲಿ ಮತ್ತೆ ಯುದ್ಧದಲ್ಲಿ ಪರಿಣಿತಿ ಹೊಂದಿರಂತ ಒಂದು ನಿಪುಣತೆ ಇರೋಂಥವ್ರು ಬೇಕಾಗ್ತದೆ. ಧರ್ಮರಾಯನ ರೀತಿ ಧರ್ಮ ಮಾರ್ಗದಲ್ಲಿ ನಡೆಯುವಂತ ವಾತಾವರಣದ ಗುಣಗಳು ನಮ್ಮಲ್ಲಿ ಇರಬೇಕಾಗ್ತದೆ. ಇವೆಲ್ಲನೂ ಸಹ ಸಂಪೂರ್ಣವಾದಂತ ಗುಣಗಳು ನಮ್ಮಲ್ಲಿ ಬಂದಿದ್ದಾದ್ರೆ ಒಂದು ಮಾನವೀಯ ಮೌಲ್ಯ ಇರಂತ ಸಂಪೂರ್ಣ ಮನುಷ್ಯ ಆಗ್ತಾನೆ. ಆ ಮನುಷ್ಯ ಆದ್ರೆ ಎಲ್ಲನೂ ಸಹ ತಾನು ತನ್ನ ಸಂಸಾರ, ತನ್ನ ಸುತ್ತ ಇರೋಂಥ ವಾತಾವರಣನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಆ ರೀತಿಯಾದಂಥ ಒಂದು ವಾತಾವರಣನ ಸೃಷ್ಟಿ ಮಾಡೋಂಥ ಒಂದು ಪರಿಕಲ್ಪನೆ ಇಟ್ಕೊಂಡಿರೋಂಥ ಈ ಒಂದು ಮಹಾಭಾರತ ಕಥಾ ಸಂಕಲನ ಕುರುಕ್ಷೇತ್ರ ಇವತ್ತು ದಿನ ತಮ್ಮ ಮುಂದೆ ನಮ್ಮ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಆನಂದಿಸೋದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನ ಒಳ್ಳೇದು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವೆಲ್ಲರೂ ಸಹ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗಬೇಕು. ಅದರಿಂದ ತಮ್ಗೆ ಒಂದಷ್ಟು ಪ್ರೇರೇಪಣೆಯಾಗಿ ತಾವೆಲ್ಲರೂ ಸಹ ಉತ್ತುಂಗಕ್ಕೆ ಹೋಗ್ಬೇಕು, ತಮ್ಗೆಲ್ಲರಿಗೂ ಸಹ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ದ್ಯಾವತಾತ ಅಂದ್ರೆ ನಮಗೆ ದನ ಕರುಗಳ ಬಗ್ಗೆ ಕಾಳಜಿ ಇರೋಂಥದ್ದು, ಅವ್ರಿಗೆ ವಿಶೇಷವಾದ ಪ್ರೀತಿ ದನ ಕರುಗಳ ಬಗ್ಗೆ ಇತ್ತು. ಈ ಭಾಗದಲ್ಲಿ ಅವರು ಒಬ್ಬ ಸಾಧು ಸಂತರಾಗಿ ರೋಗ ರುಜಿನಗಳು ತುತ್ತಾದಂಥ ದನ ಕರುಗಳಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಅವ್ರು ಮಾಡ್ತಾ ಇದ್ರು. ಈಗ ಯಾವುದೇ ನಾವು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಹೋದ್ರೆ ದನ ಕರು ಸಾಕಂತದ್ದು ಮನೆಗಳಲ್ಲಿ ನಾವು ನೋಡ್ತೀವಿ. ಏನಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ದೇವಪ್ಪ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಉಪ್ಪು ತಗೊಂಬಂದು ಅವಳಿಗೆ ನೀರು ಕುಡಿಸಿದ್ರೆ ಎಲ್ಲ ವಾಸಿ ಆಗ್ತದೆ ಅಂತೇಳಿ ನಮ್ಮ ತಾಯಿ ಈಗಲೂ ಸಹ ನಮ್ಗೆ ಮನೇಲಿ ಹೇಳ್ತಾ ಇರ್ತಾರೆ. ನಮ್ದು ಸಹ 400ಕ್ಕೂ ಹೆಚ್ಚು ಕುರಿ ಇದೆ, ಒಂದು 20ಕ್ಕೂ ಹೆಚ್ಚು ಹಸುನ ಸಾಕ್ತಾ ಇದ್ದೀವಿ. ಏನೋ ಒಂದು ರೀತಿ ನಮಗೆ ಅನುಬಂಧ ಮೂರು ಜೀವಿಗಳು ಅಂದ್ರೆ ನಮಗೆ ಅಲ್ಲ, ರೈತಾಪಿ ವರ್ಗ ಎಲ್ರಿಗೂ, ನಿಮಗೂ ನಮಗೂ ಎಲ್ರಿಗೂ ಸಹ ಅದು ಒಂದು ಅವಿರವಾದ ಸಂಬಂಧ. ಆ ನಿಟ್ಟಿನಲ್ಲಿ
ದೇವತಾತ್ಮವರ ಆದರ್ಶ ನಾವೆಲ್ಲರೂ ಸಹ ಇಟ್ಕೊಂಡು ಮುಂದೆ ಸಾಗಂತದ್ದಾಗ್ಲಿ. ಪ್ರಕೃತಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ಸಹ ಸರ್ವ ಸಮಾನರು, ಎಲ್ಲರೂ ಸಹ ಬ್ಯಾಲೆನ್ಸ್ ರೀತಿ ನಾವು ವಾತಾವರಣ ಸೃಷ್ಟಿ ಮಾಡ್ಕೊಬೇಕು. ಬರೀ ಮನುಷ್ಯರಿದ್ರೆ ದನಕರುಗಳಿಲ್ಲ ಪಕ್ಷಿಗಳಿಲ್ಲ ಅಂದ್ರೆ ಏನು ಜೀವನ ಸಂಪೂರ್ಣ ಆಗೋದಿಲ್ಲ. ಎಲ್ಲನೂ ಸಹ ಚೈನ್ ಸಿಸ್ಟಮ್ ಅಲ್ಲಿ ನಡೀತಾ ಇರ್ತದೆ. ಹಂಗಾಗಿ ಎಲ್ಲನೂ ಸಹ ಎಕೋ ಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗೋ ರೀತಿ ನಾವು ಸಂಪೂರ್ಣತೆಯಿಂದ ಹೋಗ್ಬೇಕು. ಅವನ್ನೂ ಸಹ ಕಾಪಾಡ್ಕೋಬೇಕು, ನಮ್ಮ ಜೊತೆ ಜೊತೆ ಸಾಕಬೇಕು, ಸಲಹಬೇಕು, ಅವಗೂ ಸಹ ಪ್ರೀತಿ ಪ್ರೇಮ ತೋರಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖೇನ ಈ ನಾಟಕದ ಮುಖೇನ ತಮ್ಮಲ್ಲಿ ಮನವಿನ ಮಾಡಿಕೊಂಡು ನಮ್ಮನ್ನ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀನಿ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಕಲಾವಿದರಿಗೆ